ಸಂಸತ್ ಅಧಿವೇಶನ ಆರಂಭ ಆಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆಗಳು ಕೂಡ ಆಗ್ತಾ ಇರ್ತಕ್ಕಂಥದ್ದು. ಕೇಂದ್ರ ಸರ್ಕಾರದ ಮಸೂದೆಗಳ ಸಂಬಂಧಪಟ್ಟಂತೆ ನಿರ್ಧಾರಗಳೇನಿದೆ, ಈ ನಿರ್ಧಾರಗಳಿಗೆ ಇಂದು ಕಾಂಗ್ರೆಸ್ ಯಾವ ಅಸ್ತ್ರವನ್ನು ಹೂಡುತ್ತೆ ಅದೆಲ್ಲವೂ ಕೂಡ ಈ ಒಂದು ವಿಚಾರವಾಗಿ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು. ಇದೀಗ ನಮ್ಮ ಜೊತೆ ಮಾತನಾಡಲಿಕ್ಕೆ ಮಾಜಿ ಸಿಎಂ ಹಾಗೂ ಸಂಸದರಾದ ಜಗದೀಶ್ ಶೆಟ್ಟರ್ ಅವರಿದ್ದಾರೆ. ಅವ್ರನ್ನ ಮಾತನಾಡ್ಸೋಣ. ಸರ್, ಇಂದು ಅಧಿವೇಶನ ಆರಂಭ ಆಗ್ತಾ ಇದೆ. ಅಧಿವೇಶನದಲ್ಲಿ ಕಾಂಗ್ರೆಸ್ ಹಲವು ಅಸ್ತ್ರಗಳನ್ನು ಹೂಡಿದೆ ಎನ್ನುವಂಥದ್ದು. ನೋಡಿ, ಒಂದು ಅಧಿವೇಶನ ಅನ್ನುವಂಥದ್ದು ಮತ್ತು ಭಾರತೀಯ ಜನತಾ ಪಾರ್ಟಿ ನೇತೃತ್ವದ ಅಲಯನ್ಸ್ NDA ಸರ್ಕಾರ ಬಂದ ಮೇಲೆ ನರೇಂದ್ರ ಮೋದಿಯವ್ರ ನಾಯಕತ್ವದಲ್ಲಿ, ಅಮಿತ್ ಶಾ ಅವ್ರ ನಾಯಕತ್ವದಲ್ಲಿ ಭಾಳ ಒಂದು ಯಶಸ್ವಿಯಾಗಿ ಅಧಿವೇಶನ ನಾವು ನಡೆಸ್ತಿದ್ದೇವೆ. ಪ್ರತಿಪಕ್ಷ ಕಾಂಗ್ರೆಸ್ಸು ಮತ್ತು ಅವರ ಅಲಯನ್ಸ್ ಪಾರ್ಟಿ ಇಂಡಿಯಾ ಅಂತೇಳಿ ಅವರ ಒಂದು ಶಕ್ತಿ ಪ್ರತಿ ಹಂತದಲ್ಲಿ ಕ್ಷೀಣಿಸ್ತಾ ಇದೆ. ಇತ್ತೀಚೆಗೆ ಮಹಾರಾಷ್ಟ್ರದ ಇಲೆಕ್ಷನ್ನು ಅಭೂತಪೂರ್ವಂಥ ಜಯ ಭಾರತೀಯ ಜನತಾ ಪಾರ್ಟಿ ನೇತೃತ್ವ ಅಲಯನ್ಸ್ಗೆ ಸಿಕ್ಕಿದೆ. ಕಾಂಗ್ರೆಸ್ಸು ಮತ್ತು ಇನ್ನಿತರ ಪಾರ್ಟಿಗಳು ಅವರ ಅಲಯನ್ಸ್ ಎಲ್ಲಿವರೆಗೆ ಅಂದರೆ ಇವತ್ತು ಲೀಡರ್ ಆಫ್ ಅಪೋಸಿಷನ್ ಆಗಲಿಕ್ಕೂ ಸಹಿತ ಸಂಖ್ಯೆ ಆರಿಸಿ ಬರಲಿಲ್ಲ ಅವರು. ಆ ರೀತಿ ಒಂದು ಕ್ಷೀಣವಾದಂಥ ಒಂದು ಶಕ್ತಿ ಇಲ್ಲಿ ಇರುವಂಥ ಸಂದರ್ಭದಲ್ಲಿ ನಾನು ಹೇಳ್ತೀನಿ, ಪಾರ್ಲಿಮೆಂಟ್ನಲ್ಲಿ ಇವತ್ತು ವಕ್ತ್ ವಿಷಯವಾಗಿ ಏನೊಂದು ಅಮೆಂಡ್ಮೆಂಟ್ ಕಾನೂನು ಬರೋದಿದೆ, ಬಿಲ್ಲು, ಅದ್ರ ಬಗ್ಗೆ ಚರ್ಚೆ ಆಗಬೇಕಾಗಿದೆ. ಮತ್ತು ಇನ್ನೂ ಹಲವಾರು ಬಿಲ್ಗಳ ಬಗ್ಗೆ ಚರ್ಚೆ ಆಗಬೇಕಾಗಿದೆ ಮತ್ತು ಜ್ವಲಂತ ಸಮಸ್ಯೆಗಳ ಬಗ್ಗೆಯೂ ಚರ್ಚೆ ಆಗಲಿಕ್ಕೆ ಸಾಧ್ಯತೆ. ಕಾಂಗ್ರೆಸ್ ಪಾರ್ಟಿ ಯಾವ ರೀತಿ ಪಾರ್ಲಿಮೆಂಟಲ್ಲಿ ಒಂದು ಡಿಬೇಟ್ ಮಾಡಲಿಕ್ಕೆ ಅವಕಾಶ ಕೊಡ್ತದೆ, ಅದ್ರ ಮೇಲೆ ಯಾವ ರೀತಿ ಒಂದು ಅಧಿವೇಶನ ನಡೀಬೋದು ಅನ್ನುವಂಥದ್ದು ವಿಚಾರ ಮಾಡ್ಬೋದು. ಎಲ್ಲವೂ ಕಾಂಗ್ರೆಸ್ ಮತ್ತು ಅಲಯನ್ಸ್ ಪಾರ್ಟಿ ಅದಲ್ಲ, ಲೋಕಸಭಾ ಯಶಸ್ವಿಯಾಗಿ ನಡಿಬೇಕಂದ್ರೆ ಅವ್ರ ಕೋಆಪ್ರೇಷನ್ ಬೇಕಾಗ್ತದೆ. ಮತ್ತು ಬರೀ ಗೊಂದಲ, ಬರೀ ಚೀರಾಟ, ಮತ್ತೊಂದು ಇದರಲ್ಲಿ ಸತ್ಯಾಗ್ರಹ, ಬಾಯ್ಕಾಟ್ ಮಾಡೋದು, ಇದರಲ್ಲಿ ಹೋದರೆ ಬಹುಶಃ ಜನಹಿತ ಒಂದು ರಕ್ಷಣೆ ಮಾಡಲಿಕ್ಕೆ ಕಾಂಗ್ರೆಸ್ ಪಾರ್ಟಿಯಿಂದ ಆಗ್ತಾ ಇಲ್ಲ ಅನ್ನುವಂಥ ಸಂದೇಶ ಹೋಗ್ತದೆ. ಸರ್, ಈಗ ವಕ್ ವಿಚಾರವಾಗಿ ವಕ್ ಮಸೂದೆಯನ್ನು ಜಾರಿಗೆ ತರೋದಕ್ಕೆ ಕೇಂದ್ರ ಸರ್ಕಾರ ನಿರ್ಧಾರ ಮಾಡಿದೆ. ಆದರೆ ವಿಪಕ್ಷಗಳು ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದೆ. ಇದರ ಬಗ್ಗೆ ಏನು ಹೇಳ್ತೀರಿ? ನೋಡಿ, ನಾನು ಹೇಳ್ತೀನಿ, ಈ ವಕ್ ಅವಾಂತರ ಏನೇನು ಕರ್ನಾಟಕದಲ್ಲಿ ಆಗಿದೆ, ಬೇರೆ ಬೇರೆ ರಾಜ್ಯದಲ್ಲಿ ಆಗಿದೆ, ಎಲ್ಲರಿಗೂ ಕಣ್ಣು ಮುಂದೆ ಇರುವಂಥದ್ದು. ಹೀಗಾಗಿ ವಕ್ ಹೆಸರಿನಲ್ಲಿ ಇವತ್ತು ರೈತರ ಜಮೀನನ್ನು ಇವತ್ತು ವಶ ಪಡ್ಕೊಳ್ಳುವಂಥದ್ದು ಸ್ಟಾರ್ಟ್ ಆಗಿದೆ. ಆ ಹಿನ್ನೆಲೆಯಲ್ಲಿ ಭಾಳಷ್ಟು ದೊಡ್ಡ ಸಂಖ್ಯೆಯಲ್ಲಿ ಲಕ್ಷಾಂತರ ಜನರಿಗೆ ಇದು ಅನ್ಯಾಯ ಆಗ್ತಾಯಿದೆ. ಅದಕ್ಕೆ ಇದೊಂದು ತಿದ್ದುಪಡಿ ಮಾಡುವಂಥದ್ದು ಭಾಳ ಅವಶ್ಯಕತೆ ಇದೆ. ಇದಕ್ಕೆ ಕಾಂಗ್ರೆಸ್ ಪಾರ್ಟಿ ಮತ್ತು ಇನ್ನಿತರ ಪ್ರತಿಪಕ್ಷವರು ಸಹಿತ ಸಹಕಾರ ಕೊಟ್ಟರೆ ಒಳ್ಳೆಯದು ಅನ್ನುವಂಥದ್ದು ಈ ಸಂದರ್ಭ ಹೇಳ್ತೀನಿ. ಮತ್ತು ಇದೇ ರೀತಿ ಅವರು ಮೊಂಡತನ ಮಾಡಿದರೆ, ಕೇವಲ ಅಲ್ಪಸಂಖ್ಯಾತರ ಮತಗಳ ಸಲುವಾಗಿ ಅದನ್ನು ವಿರೋಧ ಮಾಡೋದಂತ ಅದಾದರೆ ಬಹುಶಃ ಅದು ವಿನಾಶಕಾಲಿ ವಿಪರೀತ ಬುದ್ಧಿ ಅಂತಾರಲ್ಲ, ಹಾಗೆ ಅವರು ಇನ್ನೂ ಹೆಚ್ಚು ಅಧೋಗತಿಗೆ ಹೋಗಲಿಕ್ಕೆ ಸಾಧ್ಯತೆ. ಸರ್, ಇನ್ನು ಬಹಳ ಪ್ರಮುಖವಾಗಿ ಮೂಡಾ ಹಗರಣ ವಿಚಾರ. CM ದೆಹಲಿಗೆ ಆಗಮಿಸಿದ್ರು. ದೆಹಲಿಗೆ ಬಂದಂಥ ಸಂದರ್ಭದಲ್ಲಿ ಅವರ ಹಿರಿಯ ವಕೀಲರನ್ನು ಕೂಡ ಭೇಟಿ ಮಾಡಿರುವಂಥದ್ದು, ಹಾಗೆಯೇ ಹೈಕಮಾಂಡ್ ಜೊತೆ ಕೂಡ ಚರ್ಚೆಯನ್ನು ನಡೆಸಿರುವಂಥದ್ದು. ಎಲ್ಲೋ ಒಂದು ಕಡೆ CMಗೆ ಈಗ ಮತ್ತಷ್ಟು ದಾಖಲೆಗಳು ಕೂಡ ರಿಲೀಸ್ ಆಗ್ತಾ ಇರುವಂಥದ್ದು CM ಅವರ ವಿರುದ್ಧ. ಹಾಗಾಗಿ ಎಲ್ಲೋ ಒಂದು ಕಡೆ ಅವರಿಗೆ ಭಯ ಶುರುವಾಗಿದೆಯಾ CMಗೆ ಅಂತ? ನೋಡಿ, ಇದು ಮೂಡಾ ವಿಚಾರದಲ್ಲಿ ಇವತ್ತು ಸಿದ್ದರಾಮಯ್ಯವರು ಇವತ್ತಿಲ್ಲ ನಾಳೆ ರಾಜೀನಾಮೆ ಕೊಡಲೇಬೇಕಾಗ್ತದೆ. ಮತ್ತು ಅವರ ವಿರುದ್ಧ ಇರುವಂಥ ಆರೋಪ ಹೆಚ್ಚು ಕಡಿಮೆ ಪ್ರೈಮಾಪೇಶಿ ಪ್ರೂವ್ ಆಗಿದೆ. ಅವರು ಸಹಜವಾಗಿ ಲೀಗಲ್ ಬ್ಯಾಟಲ್ ಮಾಡುವಾಗ ಅವರು ವಕೀಲರು ಭೇಟಿ ಆಗ್ತಾರೆ. ಅದೊಂದು ಸಹಜವಾದಂಥ ಪ್ರಕ್ರಿಯೆ. ಮತ್ತು ಅವ್ರು ಹೈಕಮಾಂಡ್ ಬಿಟ್ಟಾಗುವಂಥದ್ದು ಅವ್ರಿಗೆ ಬಿಟ್ಟಂಥ ವಿಚಾರ. ಎಷ್ಟೇ ಅವರು ಪ್ರಯತ್ನ ಮಾಡಿದರೂ ಸದ್ಯಕ್ಕೆ ಅವರು ಇವತ್ತಿಲ್ಲ ನಾಳೆ ರಾಜೀನಾಮೆ ಕೊಡಲೇಬೇಕಾಗ್ತದೆ. ಮೂಡಾ ಹಗರಣದಲ್ಲಿ ಅಷ್ಟು ಗಂಭೀರವಾದಂಥ ಪ್ರಕರಣ ಅದು. ಹೀಗಾಗಿ ಅದ್ರ ಬಗ್ಗೆ ಅವರು ಅದನ್ನ ನಿರ್ಧಾರಗಳನ್ನು ಕೈಗೊಳ್ಳಬೇಕಾಗ್ತದೆ. ಸಂಸತ್ ಅಧಿವೇಶನ ಆರಂಭ ಆಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆಗಳು ಕೂಡ ಆಗ್ತಾ ಇರ್ತಕ್ಕಂಥದ್ದು. ಕೇಂದ್ರ ಸರ್ಕಾರದ ಮಸೂದೆಗಳ ಸಂಬಂಧಪಟ್ಟಂತೆ ನಿರ್ಧಾರಗಳೇನಿದೆ, ಈ ನಿರ್ಧಾರಗಳಿಗೆ ಇಂದು ಕಾಂಗ್ರೆಸ್ ಯಾವ ಅಸ್ತ್ರವನ್ನು ಹೂಡುತ್ತೆ ಅದೆಲ್ಲವೂ ಕೂಡ ಈ ಒಂದು ವಿಚಾರವಾಗಿ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು. ಇದೀಗ ನಮ್ಮ ಜೊತೆ ಮಾತನಾಡಲಿಕ್ಕೆ ಮಾಜಿ ಸಿಎಂ ಹಾಗೂ ಸಂಸದರಾದ ಜಗದೀಶ್ ಶೆಟ್ಟರ್ ಅವರಿದ್ದಾರೆ. ಅವ್ರನ್ನ ಮಾತನಾಡ್ಸೋಣ. ಸರ್, ಇಂದು ಅಧಿವೇಶನ ಆರಂಭ ಆಗ್ತಾ ಇದೆ. ಅಧಿವೇಶನದಲ್ಲಿ ಕಾಂಗ್ರೆಸ್ ಹಲವು ಅಸ್ತ್ರಗಳನ್ನು ಹೂಡಿದೆ ಎನ್ನುವಂಥದ್ದು. ನೋಡಿ, ಒಂದು ಅಧಿವೇಶನ ಅನ್ನುವಂಥದ್ದು ಮತ್ತು ಭಾರತೀಯ ಜನತಾ ಪಾರ್ಟಿ ನೇತೃತ್ವದ ಅಲಯನ್ಸ್ NDA ಸರ್ಕಾರ ಬಂದ ಮೇಲೆ ನರೇಂದ್ರ ಮೋದಿಯವ್ರ ನಾಯಕತ್ವದಲ್ಲಿ, ಅಮಿತ್ ಶಾ ಅವ್ರ ನಾಯಕತ್ವದಲ್ಲಿ ಭಾಳ ಒಂದು ಯಶಸ್ವಿಯಾಗಿ ಅಧಿವೇಶನ ನಾವು ನಡೆಸ್ತಿದ್ದೇವೆ. ಪ್ರತಿಪಕ್ಷ ಕಾಂಗ್ರೆಸ್ಸು ಮತ್ತು ಅವರ ಅಲಯನ್ಸ್ ಪಾರ್ಟಿ ಇಂಡಿಯಾ ಅಂತೇಳಿ ಅವರ ಒಂದು ಶಕ್ತಿ ಪ್ರತಿ ಹಂತದಲ್ಲಿ ಕ್ಷೀಣಿಸ್ತಾ ಇದೆ. ಇತ್ತೀಚೆಗೆ ಮಹಾರಾಷ್ಟ್ರದ ಇಲೆಕ್ಷನ್ನು ಅಭೂತಪೂರ್ವಂಥ ಜಯ ಭಾರತೀಯ ಜನತಾ ಪಾರ್ಟಿ ನೇತೃತ್ವ ಅಲಯನ್ಸ್ಗೆ ಸಿಕ್ಕಿದೆ. ಕಾಂಗ್ರೆಸ್ಸು ಮತ್ತು ಇನ್ನಿತರ ಪಾರ್ಟಿಗಳು ಅವರ ಅಲಯನ್ಸ್ ಎಲ್ಲಿವರೆಗೆ ಅಂದರೆ ಇವತ್ತು ಲೀಡರ್ ಆಫ್ ಅಪೋಸಿಷನ್ ಆಗಲಿಕ್ಕೂ ಸಹಿತ ಸಂಖ್ಯೆ ಆರಿಸಿ ಬರಲಿಲ್ಲ ಅವರು. ಆ ರೀತಿ ಒಂದು
ಕ್ಷೀಣವಾದಂಥ ಒಂದು ಶಕ್ತಿ ಇಲ್ಲಿ ಇರುವಂಥ ಸಂದರ್ಭದಲ್ಲಿ ಒಂದು ನಾನು ಹೇಳ್ತೀನಿ, ಪಾರ್ಲಿಮೆಂಟ್ನಲ್ಲಿ ಇವತ್ತು ವಕ್ತ್ ವಿಷಯವಾಗಿ ಏನೊಂದು ಅಮೆಂಡ್ಮೆಂಟ್ ಕಾನೂನು ಬರೆದಿದೆ ಬಿಲ್ಲು, ಅದ್ರ ಬಗ್ಗೆ ಚರ್ಚೆ ಆಗಬೇಕಾಗಿದೆ ಮತ್ತು ಇನ್ನೂ ಹಲವಾರು ಬಿಲ್ಗಳ ಬಗ್ಗೆ ಚರ್ಚೆ ಆಗಬೇಕಾಗಿದೆ ಮತ್ತು ಜ್ವಲಂತ ಸಮಸ್ಯೆಗಳ ಬಗ್ಗೆಯೂ ಚರ್ಚೆ ಆಗಲಿಕ್ಕೆ ಸಾಧ್ಯ ಇದೆ. ಕಾಂಗ್ರೆಸ್ ಪಾರ್ಟಿ ಯಾವ ರೀತಿ ಪಾರ್ಲಿಮೆಂಟಲ್ಲಿ ಒಂದು ಡಿಬೇಟ್ ಮಾಡಲಿಕ್ಕೆ ಅವಕಾಶ ಕೊಡ್ತದೆ, ಅದ್ರ ಮೇಲೆ ಯಾವ ರೀತಿ ಒಂದು ಅಧಿವೇಶನ ನಡೀಬೋದು ಅನ್ನುವಂಥದ್ದು ವಿಚಾರ ಮಾಡ್ಬೋದು. ಎಲ್ಲವೂ ಕಾಂಗ್ರೆಸ್ ಮತ್ತು ಅಲಯನ್ಸ್ ಪಾರ್ಟಿ ಅದಲ್ಲ, ಲೋಕಸಭಾ ಯಶಸ್ವಿಯಾಗಿ ನಡಿಬೇಕಂದ್ರೆ ಅವ್ರ ಕೋಆಪ್ರೇಷನ್ ಬೇಕಾಗ್ತದೆ. ಮತ್ತು ಬರೀ ಗೊಂದಲ, ಬರೀ ಚೀರಾಟ, ಮತ್ತೊಂದು ಇದರಲ್ಲಿ ಸತ್ಯಾಗ್ರಹ, ಬಾಯ್ಕಾಟ್ ಮಾಡೋದು, ಇದರಲ್ಲಿ ಹೋದರೆ ಬಹುಶಃ ಜನಹಿತ ಒಂದು ರಕ್ಷಣೆ ಮಾಡಲಿಕ್ಕೆ ಕಾಂಗ್ರೆಸ್ ಪಾರ್ಟಿಯಿಂದ ಆಗ್ತಾ ಇಲ್ಲ ಅನ್ನುವಂಥ ಸಂದೇಶ ಹೋಗ್ತದೆ. ಸರ್, ಈಗ ವಕ್ ವಿಚಾರವಾಗಿ ವಕ್ ಮಸೂದೆಯನ್ನು ಜಾರಿಗೆ ತರೋದಕ್ಕೆ ಕೇಂದ್ರ ಸರ್ಕಾರ ನಿರ್ಧಾರ ಮಾಡಿದೆ. ಆದರೆ ವಿಪಕ್ಷಗಳು ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದೆ. ಇದರ ಬಗ್ಗೆ ಏನು ಹೇಳ್ತೀರಿ? ನೋಡಿ, ಒಂದು ನಾನು ಹೇಳ್ತೀನಿ, ಈ ವಕ್ ಅವಾಂತರ ಏನೇನು ಕರ್ನಾಟಕದಲ್ಲಿ ಆಗಿದೆ, ಬೇರೆ ಬೇರೆ ರಾಜ್ಯದಲ್ಲಿ ಆಗಿದೆ, ಎಲ್ಲರಿಗೂ ಕಣ್ಣು ಮುಂದೆ ಇರುವಂಥದ್ದು. ಹೀಗಾಗಿ ವಕ್ಫ್ ಹೆಸರಿನಲ್ಲಿ ಇವತ್ತು ರೈತರ ಜಮೀನನ್ನು ಇವತ್ತು ವಶ ಪಡ್ಕೊಳ್ಳುವಂಥದ್ದು ಸ್ಟಾರ್ಟ್ ಆಗಿದೆ. ಆ ಹಿನ್ನೆಲೆಯಲ್ಲಿ ಭಾಳಷ್ಟು ದೊಡ್ಡ ಸಂಖ್ಯೆಯಲ್ಲಿ ಲಕ್ಷಾಂತರ ಜನರಿಗೆ ಇದು ಅನ್ಯಾಯ ಆಗ್ತಾಯಿದೆ. ಅದಕ್ಕೆ ಇದೊಂದು ತಿದ್ದುಪಡಿ ಮಾಡುವಂಥದ್ದು ಭಾಳ ಅವಶ್ಯಕತೆ ಇದೆ. ಇದಕ್ಕೆ ಕಾಂಗ್ರೆಸ್ ಪಾರ್ಟಿ ಮತ್ತು ಇನ್ನಿತರ ಪ್ರತಿಪಕ್ಷವರು ಸಹಿತ ಸಹಕಾರ ಕೊಟ್ಟರೆ ಒಳ್ಳೆಯದು ಅನ್ನುವಂಥದ್ದು ಈ ಸಂದರ್ಭ ಹೇಳ್ತೀನಿ. ಮತ್ತು ಇದೇ ರೀತಿ ಅವರು ಮೊಂಡತನ ಮಾಡಿದರೆ, ಕೇವಲ ಅಲ್ಪಸಂಖ್ಯಾತರ ಮತಗಳ ಸಲುವಾಗಿ ಅದನ್ನು ವಿರೋಧ ಮಾಡೋದಂತ ಅದಾದರೆ ಬಹುಶಃ ಅದು ವಿನಾಶಕಾಲಿ ವಿಪರೀತ ಬುದ್ಧಿ ಅಂತಾರಲ್ಲ, ಹಾಗೆ ಅವರು ಇನ್ನೂ ಹೆಚ್ಚು ಅಧೋಗತಿಗೆ ಹೋಗಲಿಕ್ಕೆ ಸಾಧ್ಯತೆ. ಸರ್, ಇನ್ನು ಬಹಳ ಪ್ರಮುಖವಾಗಿ ಮೂಡ ಹಗರಣ ವಿಚಾರ. CM ದೆಹಲಿಗೆ ಆಗಮಿಸಿದ್ರು. ದೆಹಲಿಗೆ ಬಂದಂತಹ ಸಂದರ್ಭದಲ್ಲಿ ಅವರ ಹಿರಿಯ ವಕೀಲರನ್ನು ಕೂಡ ಭೇಟಿ ಮಾಡಿರುವಂಥದ್ದು, ಹಾಗೆಯೇ ಹೈಕಮಾಂಡ್ ಜೊತೆ ಕೂಡ ಚರ್ಚೆಯನ್ನು ನಡೆಸಿರುವಂಥದ್ದು. ಎಲ್ಲೋ ಒಂದು ಕಡೆ CMಗೆ ಈಗ ಮತ್ತಷ್ಟು ದಾಖಲೆಗಳು ಕೂಡ ರಿಲೀಸ್ ಆಗ್ತಾ ಇರುವಂಥದ್ದು CM ಅವರ ವಿರುದ್ಧ. ಹಾಗಾಗಿ ಎಲ್ಲೋ ಒಂದು ಕಡೆ ಅವರಿಗೆ ಭಯ ಶುರುವಾಗಿದೆಯಾ CMಗೆ ಅಂತ? ನೋಡಿ, ಇದು ಮೂಡಾ ವಿಚಾರದಲ್ಲಿ ಇವತ್ತು ಸಿದ್ದರಾಮಯ್ಯವರು ಇವತ್ತಿನ ನಾಳೆ ರಾಜೀನಾಮೆ ಕೊಡಲೇಬೇಕಾಗ್ತದೆ. ಮತ್ತು ಅವರ ವಿರುದ್ಧ ಇರುವಂಥ ಆರೋಪ ಹೆಚ್ಚು ಕಡಿಮೆ ಪ್ರೈಮಾಪೇಶಿಯ ಪ್ರೂವ್ ಆಗಿದೆ. ಅವರು ಸಹಜವಾಗಿ ಲೀಗಲ್ ಬ್ಯಾಟಲ್ ಮಾಡುವಾಗ ಅವರು ವಕೀಲರು ಭೇಟಿ ಆಗ್ತಾರೆ. ಅದೊಂದು ಸಹಜವಾದಂಥ ಪ್ರಕ್ರಿಯೆ. ಮತ್ತು ಅವ್ರು ಹೈಕಮಾಂಡ್ ಬಿಟ್ಟಾಗುವಂಥದ್ದು ಅವ್ರಿಗೆ ಬಿಟ್ಟಂಥ ವಿಚಾರ. ಎಷ್ಟೇ ಅವರು ಪ್ರಯತ್ನ ಮಾಡಿದರೂ ಸದ್ಯಕ್ಕೆ ಅವರು ಇವತ್ತಿನ ನಾಳೆ ರಾಜೀನಾಮೆ ಕೊಡಲೇಬೇಕಾಗ್ತದೆ. ಮೂಡಾ ಹಗರಣದಲ್ಲಿ ಅಷ್ಟು ಗಂಭೀರವಾದಂಥ ಪ್ರಕರಣ ಅದು. ಹೀಗಾಗಿ ಅದ್ರ ಬಗ್ಗೆ ಅವರು ಅದನ್ನ ನಿರ್ಧಾರಗಳನ್ನು ಕೈಗೊಳ್ಳಬೇಕಾಗ್ತದೆ. ಧನ್ಯವಾದಗಳು ಸರ್. ಇದಿಷ್ಟು ಮಾಜಿ CM ಹಾಗೂ ಸಂಸದರಾದ ಜಗದೀಶ್ ಶೆಟ್ಟರ್ ಅವರ ಮಾತಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮನೀಶ್ ಜೊತೆ ನಟೇಶ್ ರಾಜಣ್ಣ, ರಿಪಬ್ಲಿಕ್ ಕನ್ನಡ, ನವದೆಹಲಿ.